ಆಮೇಲೆ ನೀವ್ ಹೇಳಿದ್ರಿ ಸುದೀಪ್ ಸರ್ ಕೇಳುವಾಗ ನನ್ಗೇನೋ ಅವ್ರ ಮುಖದಲ್ಲಿ ಇಬ್ರು ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸ್ತಿಲ್ಲ, ಅವ್ರಿಗೆ ಹರ್ಟ್ ಮಾಡಿದೀವಿ ಅನ್ನೋ ಕಂಡಿಲ್ಲ ತೇಜು. ಆ ಇಡೀ ಇದ್ರಲ್ಲಿ ನನ್ಗೆ ಆ ಕಡೆ ಕನ್ನಡಿನಲ್ಲಿ ಅಶ್ವಿನಿ ಕಾಣಿಸ್ತಿದ್ದಾರೆ, ಈ ಕಡೆ ತೇಜು ಸಾರಿ ತೇಜು ಹೋಗ್ಬಿಟ್ಟೆ ಜಾನು ಕಾಣಿಸ್ತಿದ್ದಾರೆ. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಾವ್ ಮಾಡಿದ ಕಂಟೆಂಟ್ ಆಗ್ಬಿಟ್ಟಿದೆ, ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಒಂದ್ ಇಂಚು ಅವರು ನಾವ್ ಯಾರಿಗೋ ನೋಯಿಸಿದೀವಿ, ಆ ಹುಡುಗಿ ಹತ್ತಿದೆ ಮಾಡಿದೆ, ಆ ಕಣ್ಣೀರ್ ಬೀಳುವಾಗ್ಲೇ ಅನ್ಸಿಲ್ಲ, ಇನ್ನೆಲ್ಲ ಅನ್ಸುತ್ತೆ. ಫಸ್ಟ್ ಸುದೀಪ್ ಸರ್ ತಮಾಷೆಯಾಗಿ ಮಾತಾಡಿದ್ರು ಗೊತ್ತಾ, ಇವ್ರು ಅನ್ಕೊಂಡ್ಬಿಟ್ರೆ ಓ ಫುಲ್ ಇದಾಗೋಗಿದೆ. ನೋಡ್ತಾನೆ ಇದೀನಿ ಅದೆಲ್ಲ ಮುಗಿದು ಸುದೀಪ್ ಸರ್ ಮುಗೀತಿದ್ದಾರೆ ಅಂತಿದ್ದಾರೆ ಇಬ್ರು. ಅರ್ಥನೇ ನಾನು ಅನ್ಕೊಂಡೆ, ನನ್ಗೇನಾದ್ರೂ ಅಷ್ಟು ಸುದೀಪ್ ಸರ್ ಹೇಳಿದ್ರಲ್ಲಿ ಒಂದು ವಾಕ್ಯ ಬಂದಿದ್ರೆ ಅವಮಾನದಿಂದ ಕುಗ್ಗೋಗಿರ್ತಿದ್ದೆ. ಏನ್ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು, ಎಲ್ ಮಾಡ್ಬಿಟ್ಟೆ ಅಂತ. ನಿಜವಾಗ್ಲೂ ಸಾರಿ ರಕ್ಷಿತಾ ಅಂತ ಒಬ್ರು ಆ ಕಡೆ ಅದ್ಯಾರದು ಪುಷ್ಟಿಂಗ್ ಪದ್ಮಾವತಿ ಏನೋ ಹೇಳಿದ್ರಲ್ಲ ಸರ್, ಅವರು ಹಿಂದೆ ಕೂತಿದ್ದವ್ರು ಅವ್ರ ಕೈ ಹಿಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಹಾಗ್ ಮಾಡಿಲ್ಲ ಕಂದ, ನೀನ್ ಮಾಡಿದ್ದು ತಪ್ಪಲ್ವಾ ಕಂದ, ಅಲ್ಲೂ ಅವ್ರ ಮೇಲೆ ತಪ್ಪು ಹೊರ್ಸೋದು. ನೀನ್ ಹಾಗ್ ಮಾಡಿದ್ದಕ್ಕೆ ನಂಗೆ ತಿಗರಾಯ್ತು ಕಂದ. ಎಷ್ಟು ನೀಟಾಗಿ ನಾಟಕಿ ಅಂತ ಗೊತ್ತಾಗ್ತಿತ್ತು ಗೊತ್ತಾ. ನಂಗೆ ಆ ಮೂಮೆಂಟ್ ಅಲ್ಲಿ ಅನ್ನಿಸ್ತು ಹೇಳ್ಬೇಕು ಅಂತ. ನಾನ್ ಯಾರ್ ಮನವೊಲಿಸ್ಬೇಕು, ನಾನು ನಾಳೆ ಮನೆಯಲ್ಲಿದ್ರು ಅವ್ರ ವಿರೋಧ ಕಟ್ಕೊಳ್ಳೋದೆ. ಇದ್ದಿದ್ದನ್ನ ಇದ್ದಾಗೆ ಎದ್ವಂದು ಎದೆ ಓದಿತಾನೆ, ಓದಿಲಿ, ತಡ್ಕೊಳ್ಳೋ ಶಕ್ತಿ ಇದೆ, ಜಾಡ್ಸ್ ಓದಿಯೋ ಶಕ್ತಿನೂ ನನಗಿದೆ. ಸರಿ ನಾನು ಹೇಳ್ದೆ, ಬಟ್ ಅದ್ ನಿಜವಾಗ್ಲೂ ಹೇಳಿದ್ ಒಳ್ಳೇದಾಯ್ತು ಅನ್ನಿಸ್ತು. ಅಲ್ಲಿರೋರೆಲ್ಲ ಆಮೇಲೆ ಎಲ್ರು ಕೈ ಎತ್ತಿದ್ರ, ಯಾರ್ಯಾರ ಪರ ವಹಿಸ್ಲಿಲ್ಲ ಅಂತ ಅನ್ನಿಸ್ತು ಅಂದ್ರೆ ಎಲ್ರು ಕೈ ಎತ್ತಿದ್ರ ಅಂದ್ರೆ ಎಲ್ರಿಗೂ ಅನ್ಸಿದೆ ಅದು. ಬಟ್ ಆ ಮೂಮೆಂಟ್ ಅಲ್ಲಿ ಒಬ್ರೊಬ್ರಿಗೂ ನನ್ ಕಾರಣ, ಅಥವಾ ಅವಳು ಅಷ್ಟು ಜೋರಾಗಿ ನಿಂತಿದ್ದನ್ನ ಎಲ್ರು ಒಂದ್ ಬಾಯ್ ಬಿಟ್ಕೊಂಡು ನೋಡ್ತಿದ್ವೋ ಏನೋ, ಅದು ಗೊತ್ತಿಲ್ಲ ನನ್ಗೆ. ಅಂದ್ರೆ ಅವಳ ಪಾಯಿಂಟ್ಸ್ ಹಂಗಿರುತ್ತೆ ತೇಜು, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಕೇಳಿಸ್ಕೊಳಕ್ಕೆ ಮಜಾ ಇರುತ್ತೆ. ನೀವ್ ಡೇ ಇನ್ ಔಟ್ ಅವಳ ಜೊತೆ ಇದ್ರೆ, ಯಾಕಂದ್ರೆ ಇಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಕಂಡೆ ಹೇಳಿದ್ರು ನೀವು ಇದೇ ಆಗ್ತೀರಾ ಅಂತೇನೋ ಅದು ನಾನು ಅದೇ ಆಗ್ತೀನಿ. ನೀವು ಏನು ಅದು ಮಾಡ್ತೀರಾ ಇದು ಮಾಡ್ತೀರಾ ಅಂದ್ರೆ ನೀವು ಅವ್ರ ಹಂಗೆ ಹೇಳ್ತಾರೆ ರಕ್ಷಿತಾ, ನೀವ್ ಅವಾಗ ಅದೇ ಮಾಡ್ತೀನಿ. ಸಕ್ಕತ್ ವೈರಲ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಒಂಥರ ಮಜಾ ಇದೆ. ಬಟ್ ರಿಯಲ್ ಕಾಂಬಿನೇಷನ್ ಚೆನ್ನಾಗಿತ್ತು. ಎಲ್ಲ ಹೇಳ್ಕೊಳ್ಳೋದು, ತಮಾಷೆ ಮಾಡಿ ರೇಗಿಸ್ಕೊಂಡು, ಆ ಕಣ್ಣಲ್ಲೇ ನಿಮ್ಗೆ ಇನ್ನಸೆನ್ಸ್ ಗೊತ್ತಾಗೋಗುತ್ತಾ ಹುಡುಗಿದು.